My dear students, welcome to this online class. In our previous class, we discussed about the poem Beauty, and I hope you are all enjoyed and understood the poem Beauty. And today in this class, I am going to explain about the second lesson, that is C.V. Raman. And before going to the lesson, you having some lesson related activities, that is ಕಾಯಕವೇ ಕೈಲಾಸ ಅನ್ನೋ ಒಂದು ಆ್ಯಕ್ಟಿವಿಟಿ ಇದೆ. ಏನಪ್ಪ ಅಬೌಟ್ ದಿಸ್ ಏನಪ್ಪ ಇದ್ರು ಅಂದರೆ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 170, ಓಕೆ 170ನಲ್ಲಿ L2 ಅಂತ ಒಂದು ಏನು ಹೆಡ್ಡಿಂಗಲ್ಲಿ ಒಂದು ಸ್ಮಾಲ್ ಪ್ಯಾಸೇಜ್ ಇದೆ. ಸೊ ಅಬೌಟ್ ದಟ್ ಪ್ಯಾಸೇಜ್ ಯು ಹ್ಯಾವಿಂಗ್ ಕ್ವಶನ್ಸ್. ಓಕೆ, ಇಲ್ಲಿರೋವಂಥ ಕ್ವಶನ್ಸ್ಗಳು ಯಾವುದಪ್ಪ ಕ್ವಶನ್ಸ್ಗಳು ಅಂದರೆ ವೇರ್ ವಾಸ್ ಭಾಸ್ಕರ ಬಾರ್ನ್. ಓಕೆ, ಇಲ್ಲಿ ಕ್ವಶನ್ಸ್ ಇದಾವಲ್ಲ, ದೀಸ್ ಆಲ್ ಕ್ವಶನ್ಸ್ ಆರ್, ಈ ಎಲ್ಲ ಕ್ವಶನ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ 170 ಪೇಜಲ್ಲಿರೋವಂಥ L2 ಅನ್ನೋ ಒಂದು ಹೆಡ್ಡಿಂಗಲ್ಲಿ ಬರೋವಂಥ ಪ್ಯಾಸೇಜಲ್ಲಿದೆ. ಸೊ ಬಿಫೋರ್ ಸ್ಟಾರ್ಟ್ ದ ಲೆಸನ್ ಏನು ಮಾಡಿ ಅಂದರೆ, ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ದಟ್ ನೀಡ್ ಲಾಟ್ ಆಫ್ ಟೈಮ್. ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ, ಅದನ್ನು ನೀವು ಏನು ಮಾಡಿ 170 ಪೇಜನ್ನು ಓಪನ್ ಮಾಡಿ ನಾನು ಆನ್ಸರ್ ಹೇಳ್ದಂಗೆ ಆನ್ಸರ್ 1 ಆನ್ಸರ್ 2 ಅಂತ ಮಾರ್ಕ್ ಮಾಡ್ತಾ ಹೋಗಿ. ಸೊ ಹಾಗಿದ್ರೆ ಓಪನ್ ಪೇಜ್ ನಂಬರ್ 170. Bhaskara II was a famous scientist and a great poet too. He was a Kannadiga born in Vijayapura. His father Maheshopadhyaya was a learned mathematician. Bhaskara's first teacher was his own father. Bhaskara invented Kalachakra, the ಟೈಮ್ ಕ್ಲಾಕ್. ಓಕೆ, ದಿಸ್ ಈಸ್ ಯುವರ್ ಪ್ಯಾಸೇಜ್. ಆ್ಯಂಡ್ ಈ ಪ್ಯಾಸೇಜಿನ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದಾವೆ. ಏನಪ್ಪ ಅಂದರೆ, ವೇರ್ ವಾಸ್ ಭಾಸ್ಕರ ಬಾರ್ನ್? ಓಕೆ, ಫಾರ್ ದಿಸ್ ಆನ್ಸರ್ ಭಾಸ್ಕರ ವಾಸ್ ಬಾರ್ನ್ ಇನ್ ವಿಜಯಪುರ. ಓಕೆ, ಐ ಹೋಪ್ ಯು ಆರ್ ಆಲ್ ನೋಟಿಂಗ್. ಓಕೆ, ಏನು ಮಾಡ್ತಾ ಇದ್ದೀರಾ? ಟಿಕ್ ಮಾಡ್ಕೊತಾ ಇದ್ದೀರಾ ಅಥವಾ ಮಾರ್ಕ್ ಮಾಡ್ಕೊತಿದ್ದೀರಾ ಆನ್ಸರ್ಸ್ ಅಂತ ನಂಬ್ತೀನಿ. ವೇರ್ ವಾಸ್ ಭಾಸ್ಕರ ಬಾರ್ನ್? Bhaskara was born in Vijayapura. Next question 2. Who was his father? Okay, who was his father? His father was Maheshopadhyaya. Okay, ಅವರ ತಂದೆಯ ಹೆಸರು ಏನಾಗಿತ್ತು? ಮಹೇಶೋಪಾಧ್ಯಾಯ, ಮಹೇಶ್ವರೋಪಾಧ್ಯಾಯ. Okay, who was his father? His father was Maheshwaropadhyaya. Next third one. Why do we Kannadigas feel proud of Bhaskara? ಓಕೆ, ಭಾಸ್ಕರರ ಬಗ್ಗೆ ನಾವು ವಿ ಕನ್ನಡಿಗಾಸ್ ವೈ ಡು ವಿ ಫೀಲ್ ಪ್ರೌಡ್, ಯಾಕೆ ನಮಗೆ ಹೆಮ್ಮೆ ಆಗುತ್ತೆ ಅಂದರೆ, ಬಿಕಾಸ್ ಭಾಸ್ಕರ ವಾಸ್ ಆಲ್ಸೋ ಎ ಕನ್ನಡಿಗ, ಅವರು ಕೂಡ ಒಬ್ಬರು ಕನ್ನಡಿಗರಾಗಿದ್ದರು. ಸೊ ವಿ ಆರ್ ಆಲ್ ಪ್ರೌಡ್ ಆಫ್ ಭಾಸ್ಕರ. ನೆಕ್ಸ್ಟ್, ಹೂ ಟಾಟ್ ಹಿಮ್ ಮ್ಯಾಥಮೆಟಿಕ್ಸ್ ಫಸ್ಟ್? ಓಕೆ, ಹೂ ಟಾಟ್ ಹಿಮ್, ಯಾರು ಅವರಿಗೆ ಫಸ್ಟು ಮ್ಯಾಥಮೆಟಿಕ್ಸನ್ನು ಕಲಿಸಿದ್ದು ಅಂದರೆ, ಇಸ್ ಫಾದರ್ ಮಹೇಶ್ವರೋಪಾಧ್ಯಾಯ ಟಾಟ್ ಹಿಮ್ ಮ್ಯಾಥಮೆಟಿಕ್ಸ್ ಫಸ್ಟ್. ನೆಕ್ಸ್ಟ್, ವಾಟ್ ಈಸ್ ಭಾಸ್ಕರಾಸ್ ಇನ್ವೆನ್ಷನ್? ಭಾಸ್ಕರ ಇನ್ವೆಂಟೆಡ್ ಕಾಲಚಕ್ರ, ದ ಟೈಮ್ ಕ್ಲಾಕ್. ಓಕೆ, ದಿಸ್ ಈಸ್ ಆನ್ಸರ್. ಭಾಸ್ಕರ ಇನ್ವೆಂಟೆಡ್ ಕಾಲಚಕ್ರ, ದ ಟೈಮ್ ಕ್ಲಾಕ್. ಸೊ ಐ ಹೋಪ್ you are all ticked the answers. Okay, that is in your passage. ಪ್ಯಾಸೇಜಲ್ಲಿರೋವಂಥ ಎಲ್ಲ ಆನ್ಸರ್ಗಳನ್ನು ಟಿಕ್ ಮಾಡಿದಿರ ಅಂತ ಅಂದ್ಕೊತೀನಿ. Now the second activity, that is look at the pictures of great scientists given below, identify them and mention at least one contribution of each of them in the field of science. Okay, here some pictures of scientists are there. ಇಲ್ಲಿ ಸೈಂಟಿಸ್ಟ್ಗಳ ಪಿಕ್ಚರ್ಸ್ ಇದ್ದಾವೆ. ಆ್ಯಂಡ್ ಯುವರ್ ಆ್ಯಕ್ಟಿವಿಟಿ ಈಸ್ ಯು ಹ್ಯಾವ್ ಟು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಮೆನ್ಷನ್ ಅಟ್ ಲೀಸ್ಟ್ ಒನ್ ಕಾಂಟ್ರಿಬ್ಯೂಷನ್. ಓಕೆ, ದೇ ಆಲ್ ಮೇಡ್ ಮೆನಿ ಕಾಂಟ್ರಿಬ್ಯೂಷನ್ ಟು
ಸೈನ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ಎನಿ ಒನ್ ಕಾಂಟ್ರಿಬ್ಯೂಷನ್. ಅವರ ಯಾವುದಾದರೂ ಒಂದು ಕಾಂಟ್ರಿಬ್ಯೂಷನನ್ನು ಮೆನ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಟೇಕ್ ಯುವರ್ ಪೆನ್ಸಿಲ್ಸ್ ಆ್ಯಂಡ್ ರೈಟ್ ಡೌನ್ ದೇರ್ಸ್ ನೇಮ್ಸ್. ಓಕೆ, ಅವರ ಒಂದು ನೇಮ್ಸ್ಗಳನ್ನು ಬರೀತಾ ಹೋಗಿ. ಫಸ್ಟ್ ಒನ್ ಪಿಕ್ಚರ್, ದಿಸ್ ಈಸ್ ಸರ್ ಐಸಾಕ್ ನ್ಯೂಟನ್. ಓಕೆ, ಯಾರಪ್ಪ ಇವರು ಅಂದರೆ ಸರ್ ಐಸಾಕ್ ನ್ಯೂಟನ್. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಏನು ಅವರ ಒಂದು ನೇಮ್ಸ್ಗಳಿದ್ದಾವೆ. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಲೇ ಏನು ಮಾಡ್ತಾ ಹೋಗಿ, ಬರಿತಾ ಹೋಗಿ. ಸರ್ in the first picture that is Sir Isaac Newton. Next, in the second picture, ಮೇರಿ ಕ್ಯೂರಿ. ಓಕೆ, ಅರ್ಥ ಆಗ್ತಿದೆಯಾ ಯಾರಪ್ಪ ಸೆಕೆಂಡ್ ಪಿಕ್ಚರಲ್ಲಿರೋದು ಅಂದರೆ ಮೇರಿ ಕ್ಯೂರಿ. ನೆಕ್ಸ್ಟ್ ಥರ್ಡ್ ಪಿಕ್ಚರಲ್ಲಿರೋರು ಹೋಮಿ ಜೆ ಬಾಬಾ. ಓಕೆ, ಅರ್ಥ ಆಗ್ತಿದೆಯಾ ಹೋಮಿ ಜೆ ಬಾಬಾ. ನೆಕ್ಸ್ಟು ಫೋರ್ತ್ ಒನ್ ಪಿಕ್ಚರಲ್ಲಿ ವಿಕ್ರಮ್ ಸಾರಾಭಾಯ್. ಓಕೆ, ಯಾರಪ್ಪ ವಿಕ್ರಮ್ ಸಾರಾಭಾಯ್. ನೆಕ್ಸ್ಟು ಫಿಫ್ತ್ ಒನ್ ಪಿಕ್ಚರು ಜೆ ಸಿ ಬೋಸ್ ಆರ್ ಜಗದೀಶ್ ಚಂದ್ರ ಬೋಸ್. ಇವರೇನು ಇನ್ವೆಂಟ್ ಮಾಡಿದರು ಅಂದರೆ ವೆಲ್ ನೋನ್ ಆಗಿ ಎಲ್ಲರಿಗೂ ಗೊತ್ತಿದೆ. ಈ ಇನ್ವೆಂಟೆಡ್ ಪ್ಲಾಂಟ್ಸ್ ಆಲ್ಸೋ ಹ್ಯಾವ್ ಲೈಫ್. ಓಕೆ, ಅಂದರೆ ಏನು ಪ್ಲಾಂಟ್ಸ್, ಮರಗಳು ಗಿಡಗಳು ಕೂಡ ನಮ್ಮ ಥರನೇ ಜೀವವನ್ನು ಹೊಂದಿದ್ದಾವೆ ಅಂತ ಅವರು ಇನ್ವೆಂಟ್ ಮಾಡಿದರು. ಆ್ಯಂಡ್ ಜೇಮ್ಸ್ ವ್ಯಾಟ್. ಓಕೆ, ಲಾಸ್ಟ್ ಒನ್ ಪಿಕ್ಚರ್ ಈಸ್ ಜೇಮ್ಸ್ ವ್ಯಾಟ್. ಇವರು ಜೇಮ್ಸ್ ವ್ಯಾಟ್ ಅಂತ. ಆ್ಯಂಡ್ ಹೀ ಇನ್ವೆಂಟೆಡ್ ಸ್ಟೀಮ್ ಇಂಜಿನ್. ಓಕೆ, ಸ್ಟೀಮ್ ಇಂಜಿನನ್ನು ಇನ್ವೆಂಟ್ ಮಾಡಿದರು. ಫಸ್ಟ್ ಒನ್ ಪಿಕ್ಚರ್ ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್ ಸೆಕೆಂಡ್ ಒನ್ ಮೇರಿ ಕ್ಯೂರಿ. ನೆಕ್ಸ್ಟ್ ಥರ್ಡ್ ಒನ್ ಹೋಮಿ ಜಿ ಬಾಬಾ. ನೆಕ್ಸ್ಟ್ ಫೋರ್ತ್ ಒನ್ ವಿಕ್ರಮ್ ಸಾರಾಭಾಯ್. ನೆಕ್ಸ್ಟು ಜೆ ಸಿ ಬೋಸ್ ಆಫ್ಟರ್ ಜೇಮ್ಸ್ ವ್ಯಾಟ್. ಓಕೆ, ದೀಸ್ ಆರ್ ದ ನೇಮ್ಸ್ ಆಫ್ ಸೈಂಟಿಸ್ಟ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಪ್ಪ ಅಂದರೆ ಸೇಮ್ ಸೈಂಟಿಸ್ಟ್ಗಳ ಒಂದು ಏನನ್ನು ಕೊಟ್ಟಿದ್ದಾರೆ, ಇನ್ವೆನ್ಷನ್ಸ್ಗಳನ್ನು, ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನು ಮಾಡ್ತಾ ಹೋಗಬೇಕು, ಮ್ಯಾಚ್ ಮಾಡ್ತಾ ಹೋಗಬೇಕು. ಮ್ಯಾಚ್ ದ ನೇಮ್ಸ್ ಆಫ್ ಸೈಂಟಿಸ್ಟ್ ಇನ್ ಕಾಲಮ್ ಎ ವಿತ್ ದೇರ್ ಫೀಲ್ಡ್ ಆಫ್ ವರ್ಕ್ ಇನ್ ಕಾಲಮ್ ಬಿ. ಓಕೆ, ಕಾಲಮ್ ಎನಲ್ಲಿ ನೇಮ್ಸ್ ಆಫ್ ಸೈಂಟಿಸ್ಟ್ ಇದೆ, ಸೈಂಟಿಸ್ಟ್ಗಳ ಹೆಸರಿದೆ. ನೀವೇನು ಮಾಡ್ತಾ ಹೋಗಬೇಕು, ಅವರ ಒಂದು ಕಾಂಟ್ರಿಬ್ಯೂಷನ್ಸ್ಗಳು ಬಿ ಕಾಲಮಲ್ಲಿದೆ, ಮ್ಯಾಚ್ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ನು ಹೋಮಿ ಜಹಾಂಗೀರ್ ಬಾಬಾ. ಓಕೆ, ಇವರೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದರೆ ದಟ್ ಈಸ್ ನ್ಯೂಕ್ಲಿಯರ್ ಫಿಸಿಕ್ಸ್. ಏನದು ನ್ಯೂಕ್ಲಿಯರ್ ಫಿಸಿಕ್ಸ್. ನೆಕ್ಸ್ಟು ಸರ್ ಐಸಾಕ್ ನ್ಯೂಟನ್. ಓಕೆ, ಸರ್ ಐಸಾಕ್ ನ್ಯೂಟನ್ ಅವರ ಕಾಂಟ್ರಿಬ್ಯೂಷನ್ ಏನು, ಲಾಸ್ ಆಫ್ ಮೋಷನ್. ನೆಕ್ಸ್ಟು ಜೇಮ್ಸ್ ವ್ಯಾಟ್. ಓಕೆ, ಜೇಮ್ಸ್ ವ್ಯಾಟ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ ದಟ್ ಈಸ್ ಸ್ಟೀಮ್ ಎಂಜಿನ್. ನೆಕ್ಸ್ಟು ಮೇರಿ ಕ್ಯೂರಿ. ಓಕೆ, ಮೇರಿ ಕ್ಯೂರಿ ಅವರು ರೇಡಿಯೋ ಆಕ್ಟಿವಿಟಿ ಅಂದರೆ ರೇಡಿಯಮ್ಗಳನ್ನು, ಓಕೆ ನೀವು ನೋಡಿರಬೇಕು, ನೈಟ್ ಟೈಮಲ್ಲಿ ನಾವು ಏನು ವೆಹಿಕಲ್ಗಳಲ್ಲಿ ಜರ್ನಿ ಮಾಡಬೇಕಾದ್ರೆ ರೋಡ್ಗಳಲ್ಲಿ ಲೈಟ್ಗಳು ಏನಾಗ್ತಾ ಇರ್ತವೆ, ಸ್ಪಾರ್ಕಲ್ ಆಗ್ತಾ ಇರ್ತವೆ. ಓಕೆ, ರೋಡ್ ಸೈಡ್ಗಳಲ್ಲಿ ಮತ್ತು ಇದು ರೋಡ್ ಸೈಡ್ಗಳಲ್ಲಿ ಏನಪ್ಪ ಅಂದರೆ ಏನು ರೋಡ್ ರಸ್ತೆಯ ಒಂದು ಏನು ಕ್ರಾಸ್ಗಳು ಬಂದಾಗ, ಓಕೆ ಸ್ಕೂಲ್ಗಳು ಬಂದಾಗ, ಹಾಸ್ಪಿಟ್ಲು ಝೋನ್ ಬಂದಾಗ ಅಲ್ಲಿ ಏನು ಸಿಂಬಲ್ಸ್ಗಳನ್ನು ಹಾಕಿರ್ತಾರೆ. ಅದೇ ಥರ ರೋಡ್ ಮೇಲೂ ಕೂಡ ಏನು ಲೈಟ್ಗಳು ಸ್ಪಾರ್ಕಲ್ ಆಗ್ತಾ ಇರ್ತವೆ. ಅದೇನಪ್ಪ ಅಂದರೆ ರೇಡಿಯೋ ರೇಡಿಯೋ ಅಂತ ಹೇಳ್ತೀವಿ, ರೇಡಿಯೋ ಆಕ್ಟಿವಿಟಿ ಅಂತ, ರೇಡಿಯಮ್ ಅಂತ ಹೇಳ್ತೀವಿ. ಸೊ ಇದನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯಾರಪ್ಪ ಅಂದರೆ ಮೇರಿ ಕ್ಯೂರಿ. ನೆಕ್ಸ್ಟು ವಿಕ್ರಮ್ ಸಾರಾಭಾಯ್. ಓಕೆ, ವಿಕ್ರಮ್ ಸಾರಾಭಾಯ್ ಅವರ ಕಾಂಟ್ರಿಬ್ಯೂಷನ್ ಏನು ಅಂದರೆ ಸ್ಪೇಸ್ ಸೈನ್ಸ್. ಓಕೆ, ಸ್ಪೇಸ್ ಸೈನ್ಸಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟು ಜೆ ಸಿ ಬೋಸ್. ಓಕೆ, ಜೆ ಸಿ ಬೋಸ್ ಆರ್ ಜಗದೀಶ್ ಚಂದ್ರ ಬೋಸ್ ಅವರ ಕಾಂಟ್ರಿಬ್ಯೂಷನ್ನು ಪ್ಲಾಂಟ್ ಸೈನ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಗಿಡ ಮರಗಳ ಬಗ್ಗೆ ತುಂಬ ಅವರು ಸ್ಟಡಿ ಮಾಡಿದರು. ಸೊ ದಿಸ್ ಈಸ್ ದ ಸೈಂಟಿಸ್ಟ್ ನೇಮ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ಇದು ಸೈಂಟಿಸ್ಟ್ಗಳ ನೇಮು ಮತ್ತು ಅವರ ಮಾಡಿರೋವಂಥ ಕಾಂಟ್ರಿಬ್ಯೂಷನ್ಸ್ ಆಗಿದೆ. ಸೊ ಇದನ್ನು ನೀವೇನು ಮಾಡಬೇಕು, ಟೇಕ್ ಯುವರ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ವಾಟ್ ಎವರ್ ಐ
ಟೋಲ್ಡ್ ಅಬೌಟ್ ಸೈಂಟಿಸ್ಟ್. ಓಕೆ, ಸೈಂಟಿಸ್ಟ್ಗಳ ಬಗ್ಗೆ ಏನು ಹೇಳಿದೆ, ಅಥವಾ ಫಸ್ಟ್ ಪ್ಯಾಸೇಜ್ ಇತ್ತಲ್ವ ಭಾಸ್ಕರ ಅವರ ಪ್ಯಾಸೇಜ್, ಅದ್ರ ಬಗ್ಗೆ ಏನು ಆನ್ಸರ್ಸ್ಗಳೆಲ್ಲ ಹೇಳಿದೆ ಅದನ್ನು ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲೇ ಮಾರ್ಕ್ ಮಾಡ್ತಾ ಹೋಗಬೇಕು. ಎಸ್, ಐ ಹೋಪ್ ಯು ಆರ್ ಆಲ್ ಡಿಡ್ ಅದನ್ನೆಲ್ಲ ಮಾಡ್ತೀರಾ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಸ್ವಲ್ಪ ಬೇಗ ಮಾಡ್ತಿದ್ದಾರೆ ಮಿಸ್ಸು, ಅರ್ಜೆಂಟ್ ಆಗ್ತಿದೆ, ನೋಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂದರೆ ಏನು ಮಾಡಿ, ಒನ್ಸ್ ಅಗೇನ್ ಯು ಸಿ ವಿಡಿಯೋ. ಓಕೆ, ಈ ವಿಡಿಯೋ ನೀವು ಯಾವಾಗ ಬೇಕಾದರೂ ನೋಡ್ಕೋಬೋದು, ಓಪನ್ ಮಾಡಿಕೊಂಡು ನೋಡಿಕೊಂಡು ನಿಧಾನವಾಗಿ ಮಾಡಿ. ಓಕೆ, ಎಸ್, ನಾವು ಆಗಿದ್ರೆ ಏನು ಮಾಡ್ತೀನಿ, ಐ ಕಮ್ ಟು ದ ಲೆಸನ್. ಪ್ರೋಸ್, ಸರ್ ಸಿ ವಿ ರಾಮನ್. Sir C.V. Raman was a great scientist. He was awarded the Nobel Prize for his work on scattering of light and his discovery of the effect of light rays, Raman effect. The government gifted him 25 acres of land to carry out further research work. Raman Institute was the dream child of Sir C.V. Raman. So this is his introduction about C.V. Raman. Sir C.V. Raman was a great scientist. Okay, and we are very proud to this C.V. Raman because he was an Indian. Okay, ನಮಗೆಲ್ಲರಿಗೂ ಕೂಡ C.V. ರಾಮನ್ ಅವರ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂದರೆ ಈ ಬಿ ಎ ಇಂಡಿಯನ್. ಓಕೆ, ಅವರು ಕೂಡ ಒಬ್ಬ ಭಾರತೀಯರು. ಅವರು ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ, ಅವರು ಇಡೀ ವರ್ಲ್ಡಲ್ಲೇ ನಮ್ಮ ಕಂಟ್ರಿಯ ಒಂದು ನೇಮನ್ನು ಏನು ಮಾಡೋದಕ್ಕೆ, ನಮ್ಮ ಕಂಟ್ರಿಯ ಹೆಸರು ಎಲ್ಲ ಕಡೆ, ಎಲ್ಲ ಒಂದು ಇಡೀ ವರ್ಲ್ಡಲ್ಲಿ ಬರೋದಕ್ಕೆ ಕಾರಣ ಇವರು ಸಿ ವಿ ರಾಮನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ಆನ್ scattering of light and his discovery of the effect of light rays or Raman effect. ಓಕೆ, ಯಾಕೆ ಅವರಿಗೆ ಪ್ರಶಸ್ತಿ ದೊರೆತಿದೆ, ವೈ ಹಿ ವಾಸ್ ಅವಾರ್ಡೆಡ್ ಅಂದರೆ, ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್. ಓಕೆ, ಇಡೀ ವರ್ಲ್ಡಲ್ಲೇ, ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದ ಒಂದು ಪ್ರೈಸ್ ಯಾವುದಪ್ಪ ಅಂದರೆ ಅದು ನೊಬೆಲ್ ಪ್ರೈಸು. ಅದನ್ನು ಸುಮ್ಮನೆ ಕಾಮನ್ನಾಗಿ ಎಲ್ಲರಿಗೂ ಕೊಡೋಕ್ಕೆ ಬರಲ್ಲ. ಓಕೆ, ತುಂಬಾ ಅಚೀವ್ಮೆಂಟು ಯಾವುದು, ಫಾರ್ ಎಕ್ಸಾಂಪಲ್ ಸೈನ್ಸು, ಟೆಕ್ನಾಲಜಿ, ಆರ್ ಮೆಡಿಸನ್ಸ್ ಆಗಿರ್ಬೋದು, ಆರ್ ಲಿಟ್ರರಿ ವರ್ಕ್ ಆಗಿರ್ಬೋದು, ಈ ಥರ ಅತ್ಯುತ್ತಮವಾದ ಸಾಧನೆಯನ್ನು ಯಾರು ಮಾಡಿರ್ತಾರೋ ಅವರಿಗೆ ಕೊಡೋವಂಥ, ಇಡೀ ವರ್ಲ್ಡಲ್ಲಿ ಯಾರು ತುಂಬ ಹೆಚ್ಚು ಸಾಧನೆ ಮಾಡಿರ್ತಾರೋ ಅವರಿಗೆ ಕೊಡುವಂಥ ಒಂದು ಪ್ರೈಸು. ಆ ಒಂದು ಅವಾರ್ಡು ಸಿ ವಿ ರಾಮನ್ ಅವರಿಗೆ ದೊರೆತಿರೋದು ತುಂಬ ಪ್ರೌಡಾಗಿರುವಂಥ ವಿಷಯ. ಆ್ಯಂಡ್ ಹೀ ಡಿಸ್ಕವರ್ ದ ಎಫೆಕ್ಟ್. ಏನವರು ಡಿಸ್ಕವರ್ ಮಾಡಿದರು ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಓಕೆ, ಬೆಳಕಿನ ಚದುರುವಿಕೆ. ಆ್ಯಂಡ್ ಈಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ಲೈಟ್ ರೇಸ್. ಓಕೆ, ಅರ್ಥ ಆಗ್ತಿದೆಯಾ, ಅಥವಾ ರಾಮನ್ ಎಫೆಕ್ಟ್ ಅಂತಲೇ ಕರಿತೀವಿ. ಇದಕ್ಕೋಸ್ಕರ ಅವರಿಗೆ ನೊಬೆಲ್ ಪ್ರೈಸನ್ನು ಕೊಟ್ಟರು. ಆ್ಯಂಡ್ ದ ಗೌರ್ನಮೆಂಟ್ ಗಿಫ್ಟೆಡ್ ಹಿಮ್. ಅರ್ಥ ಆಗ್ತಿದೆಯಾ, ದ ಗೌರ್ನಮೆಂಟ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್ ಟು ಕ್ಯಾರಿ ಔಟ್ ಫರ್ದರ್ ರಿಸರ್ಚ್ ವರ್ಕ್. ಓಕೆ, ಅರ್ಥ ಆಗ್ತಿದೆಯಾ. ಸೊ ಅವರ್ ಗೌರ್ನಮೆಂಟ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್ ಟು ಫಾರ್ ಈಸ್ ಫರ್ದರ್ ವರ್ಕ್. ಓಕೆ, ಇನ್ನೂ ಹೆಚ್ಚಿನ ರಿಸರ್ಚನ್ನು, ಫರ್ದರ್ ವರ್ಕನ್ನು ಮಾಡೋದಕ್ಕೋಸ್ಕರ ರಾಮನ್ ಅವರಿಗೆ 25 acres ಅಷ್ಟು ಲ್ಯಾಂಡನ್ನು ಗಿಫ್ಟಾಗಿ ಕೊಡುತ್ತೆ. ಆ್ಯಂಡ್ ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಓಕೆ, ರಾಮನ್ ಇನ್ಸ್ಟಿಟ್ಯೂಷನ್ ಅನ್ನೋದು ಏನಪ್ಪ ಅಂದರೆ ಸಿ ವಿ ರಾಮನ್ ಅವರ ಒಂದು ಡ್ರೀಮ್ ಚೈಲ್ಡ್. ಓಕೆ, ಕನಸಿನ ಮಗುವಾಗಿತ್ತು. ಓಕೆ, ಈ ಒಂದು ಇನ್ಸ್ಟಿಟ್ಯೂಷನ್ ಮುಖಾಂತರ ಅವರು ಫರ್ದರ್ ಆಗಿ ಡಿಸ್ಕವರೀಸ್ಗಳನ್ನು ಆ್ಯಂಡ್ ನ್ಯೂ ಸೈಂಟಿಸ್ಟ್ಗಳನ್ನು, ನ್ಯೂ ಕಾಂಟ್ರಿಬ್ಯೂಷನ್ಸ್ಗಳನ್ನು ಅವರು ನಮ್ಮ ಕಂಟ್ರಿಗೆ ಕೊಟ್ಟರು. ಸೊ ಅದಕ್ಕೋಸ್ಕರ ದ ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಅಂದರೆ 25 ಎಕರೆ ಎಷ್ಟು ಲ್ಯಾಂಡಲ್ಲಿ ಅವರು ರಾಮನ್ ಇನ್ಸ್ಟಿಟ್ಯೂಟನ್ನು ಏನು ಮಾಡಿದರು, ಶುರು ಮಾಡ್ತಾರೆ. ಆ ಒಂದು ಇನ್ಸ್ಟಿಟ್ಯೂಷನಿನ ಮುಖಾಂತರ
ಹೊಸ ಹೊಸ ಸೈಂಟಿಸ್ಟ್ಗಳನ್ನು, ಹೊಸ ಕಾಂಟ್ರಿಬ್ಯೂಷನ್ಸ್ಗಳನ್ನು ನಮ್ಮ ವರ್ಲ್ಡಿಗೆ ಕೊಡ್ತಾ ಹೋದರು. ನೆಕ್ಸ್ಟು, ಸರ್ ಸಿ ವಿ ರಾಮನ್ ವಾಸ್ ಬಾರ್ನ್ ಆನ್ November 7, 1888 in Tiruchi. He was the son of Chandrasekhara Iyer and Parvati Ammal. Okay, Sir C.V. Raman was born on November 7. Okay, November 7 ಅಲ್ಲಿ ಬರ್ತಾಗುತ್ತೆ in 1888. Okay, 1888 November 7 was Raman, C.V. Raman was born, and he was born in Tiruchi. Okay, ತಿರುಚಿನಲ್ಲಿ ಅವರ ಒಂದು ಬರ್ತಾಗುತ್ತೆ. ತಿರುಚಿ ದಟ್ ಬಿಲಾಂಗ್ಸ್ ಟು ತಮಿಳ್ನಾಡು. ಓಕೆ, ತಮಿಳ್ನಾಡಲ್ಲಿ ಬರುವಂಥ ಒಂದು ಪ್ರದೇಶ. ಆ್ಯಂಡ್ ಈ ವಾಸ್ ದ ಸನ್ ಆಫ್ ಚಂದ್ರಶೇಖರ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಲ್. ಓಕೆ, ಹೂ ವರ್ ರಾಮನ್ ಪೇರೆಂಟ್ಸ್. ಓಕೆ, ರಾಮನ್ ಪೇರೆಂಟ್ಸ್ ವರ್ Chandrasekhara Iyer. Okay, Raman's father name was Chandrasekhara Iyer and his mother was Parvati Ammal. Chandrasekhara Iyer was a professor of physics at Hindu College, Visakhapatnam. Okay, by birth ಅವರ ಒಂದು ರಕ್ತದಲ್ಲೇ ಅಂದರೆ ಬೈ ಬರ್ತ್ ಹುಟ್ಟಿನಿಂದಲೇ ಅವರಿಗೆ ಈ ಸೈಂಟಿಸ್ಟು ಮತ್ತು ಸೈಂಟಿಸ್ಟ್ ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತು. ಆ್ಯಂಡ್ ಚಂದ್ರಶೇಖರ ಅಯ್ಯರ್. ಓಕೆ, ಹೂ ವಾಸ್ ಚಂದ್ರಶೇಖರ ಅಯ್ಯರ್? ಚಂದ್ರಶೇಖರ ಅಯ್ಯರ್ ವಾಸ್ ಸಿ ವಿ ರಾಮನ್ಸ್ ಫಾದರ್ ಆ್ಯಂಡ್ ಹಿ ವಾಸ್ ಎ ಪ್ರೊಫೆಸರ್ ಆಫ್ ಫಿಸಿಕ್ಸ್. ಓಕೆ, ಇನ್ ದೋಸ್ ಡೇಸ್, ಆ ಒಂದು ದಿನಗಳಲ್ಲೇ ಸಿ ವಿ ರಾಮನ್ ಅವರ ಅಪ್ಪ ಏನಾಗಿದ್ದರು ಅಂದರೆ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದರು ಅಟ್ ಹಿಂದೂ ಕಾಲೇಜ್ ವಿಶಾಖಪಟ್ಟಣ. ಓಕೆ, ವಿಶಾಖಪಟ್ಟಣದಲ್ಲಿರೋವಂಥ ಹಿಂದೂ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಆ್ಯಂಡ್ ರಾಮನ್ ಸ್ಟಡಿಡ್ ದೇರ್ ಅಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ಓಕೆ, ರಾಮನ್ ಆಲ್ಸೋ ಸ್ಟಡಿಡ್ ದೇರ್. ಅವರು ಕೂಡ ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ವರ್ಕ್ ಮಾಡ್ತಿದ್ದಂಥ ಒಂದು ಕಾಲೇಜಲ್ಲೇ ಅವರು ಸ್ಟಡಿಯನ್ನು ಮಾಡ್ತಾರೆ. ಹಿಂದೂ ಕಾಲೇಜ್ ಹೈಸ್ಕೂಲಲ್ಲಿ ಓದ್ತಾರೆ. ಆ್ಯಂಡ್ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಈಸ್ ಬಾಯ್ಹುಡ್ ಡೇಸ್. ಓಕೆ, ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಬೌಟ್ ಸೈನ್ಸ್ ಫ್ರಮ್ ಈಸ್ ಬಾಯ್ಹುಡ್ ಡೇಸ್. ಅಂದರೆ ಅವರ ಬಾಲ್ಯದ ದಿನಗಳಿಂದಲೇ, ಬಾಯ್ಹುಡ್ ಮೀನ್ಸ್ ಚೈಲ್ಡ್ಹುಡ್ ದಿನಗಳಿಂದಲೇ, ಬಾಲ್ಯದಿಂದಲೇ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟನ್ನು ಹೊಂದಿದ್ರು. ಇವನ್ ಆ್ಯಸ್ ಎ ಬಾಯ್. ಓಕೆ, ಇವನ್ ಆ್ಯಸ್ ಎ ಬಾಯ್, ಸಣ್ಣ ಹುಡುಗ ಆಗಿದ್ರು ಕೂಡ ಈ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಎ ಡೈನಮೋ. ಓಕೆ, ಈ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋನ ಒಂದು ಮಾಡೆಲನ್ನು ಮಾಡಿದರು. ಡ್ಯೂರಿಂಗ್ ಈ ಸ್ಕೂಲ್ ಡೇಸ್. ಓಕೆ, ಅವರ ಒಂದು ಶಾಲಾ ದಿನಗಳಲ್ಲಿ ಹಿ ಬಾರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್. ಓಕೆ, ವೆನ್ ಹಿ ವಾಸ್ ಸ್ಟಡಿಯಿಂಗ್ ಇನ್ ದ ಸ್ಕೂಲ್ ಹಿ ಬಾರೋಡ್. ಓಕೆ, ಅವ್ರು ಏನು ಮಾಡ್ತಾಯಿದ್ರು, ಅವರು ಸ್ಕೂಲಲ್ಲಿ ಓದಬೇಕಾರ್ಲೇ ಕಾಲೇಜ್ ಮಕ್ಕಳ ಹತ್ರ, ಓಕೆ, ಕಾಲೇಜ್ ಸ್ಟೂಡೆಂಟ್ಸ್ಗಳ ಹತ್ರ ಬುಕ್ಸ್ಗಳನ್ನು ಏನು ಮಾಡ್ತಾಯಿದ್ರು, ಬಾರೋ ಮೀನ್ಸ್ ಸಾಲವಾಗಿ ಪಡ್ಕೊತಾ ಇದ್ರು. ಆ್ಯಂಡ್ ರೀಡ್ ದೆಮ್, ಅವುಗಳನ್ನು ಓದ್ತಾ ಇದ್ರು. ಆ್ಯಂಡ್ ದಸ್ ಫ್ರಮ್ ಈಸ್ ಅರ್ಲಿ ಡೇಸ್ he showed great interest in science. Okay, so this tells us he was very much interested in science. ಇದು ಏನನ್ನು ತೋರಿಸುತ್ತೆ ನಮಗೆ ಅಂದರೆ he was very much interested in ಸೈನ್ಸ್ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇತ್ತು. ಅರ್ಥ ಆಗ್ತಿದೆಯಾ? ಇವನ್ ಆ್ಯಸ್ ಎ ಬಾಯ್ he made the model of dynamo and during his school days he borrowed some science books from college friends. ಓಕೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ ಸೈನ್ಸ್ ಬುಕ್ಗಳನ್ನು ತಗೊಂಡು ಓದ್ತಾ ಇದ್ದರು. ಆ್ಯಂಡ್ ಇವನ್ ಆ್ಯಸ್ ಎ ಬಾಯ್. ಓಕೆ, ಅವರು ಹುಡುಗನಾಗಿದ್ದಾಗಲೇ, ಚಿಕ್ಕ ಹುಡುಗನಾಗಿದ್ದಾಗಲೇ ಅವರು ಡೈನಮೋ ಮಾಡೆಲನ್ನು ಏನು ಮಾಡಿದರು, ಡೈನಮೋದ ಮಾಡೆಲನ್ನು ಮಾಡಿದರು. ಸೊ ದಿಸ್ ಶೋಸ್ he was keenly interested with the science and unfortunately he used to fall sick every now and then. ಆದರೆ
ಅನ್ಫಾರ್ಚುನೇಟ್ಲಿ ಅಂದರೆ ದುರದೃಷ್ಟವಶಾತ್ ಈ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಓಕೆ, ನೌ ಆ್ಯಂಡ್ ದೆನ್. ಓಕೆ, ಆಗಾಗ ಅವರು ಏನು ಕಾಯಿಲೆ ಬೀಳ್ತಾಯಿದ್ರು ಅಥವಾ ಹುಷಾರನ್ನು ತಪ್ತಾಯಿದ್ರು. ಆ್ಯಂಡ್ ಈ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಓಕೆ, ಅರ್ಥ ಆಗ್ತಿದೆಯಾ? ಡ್ಯೂ ಟು ಸಿಕ್. ಓಕೆ, ಡ್ಯೂ ಟು ಫಾಲ್ ಆಫ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಆಗಾಗ ಅವರು ಕಾಯಿಲೆಯನ್ನು ತಪ್ಪುತ್ತಿದ್ದ, ಅಂದರೆ ಹುಷಾರು ಇಲ್ಲದೆ ಇರೋದ್ರಿಂದ ಈ ವಾಸ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ. ಓಕೆ, ರೆಗ್ಯುಲರ್ ಆಗಿ ಅವರು ಅವರ ಸ್ಕೂಲನ್ನು ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ದಿಸ್ ಈಸ್ ಯುವರ್ ಲೆಸನ್ ಸಿ ವಿ ರಾಮನ್. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. In the first paragraph, that is the introduction of Raman, and in the second paragraph I explained when did C.V. Raman born, where did born, and how much interest he had even as a boy. Okay, ತುಂಬ ಚಿಕ್ಕವನಾಗಿದ್ದಾಗಲೂ ಕೂಡ ಅವರು ಹೇಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟನ್ನು ಹೊಂದಿದ್ರು ಅಂತ ನೋಡಿದ್ವಿ. ಓಕೆ, C.V. Raman was born on 7th November 1888 in Tiruchi, and his parents were Chandrasekhara Iyer and Parvati Ammal. And where he studied, he was studied in the Hindu College High School. Okay, his father also worked there. ಅವರ ಅಪ್ಪನೂ ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಅಲ್ಲೇ ಓದ್ತಾ ಇದ್ದರು. ಆ್ಯಂಡ್ ಮತ್ತೊಂದು ಕ್ವಶನ್ ಏನಪ್ಪ ನಾವು ತಿಳ್ಕೊಂಡ್ವಿ ಅಂದರೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ರಾಮನ್ ಇವನ್ ಆ್ಯಸ್ ಎ ಬಾಯ್ ಹ್ಯಾಡ್ ಗ್ರೇಟ್ ಸೈಂಟಿಸ್ಟ್ ಇನ್ ಸೈನ್ಸ್. ಓಕೆ, ಚಿಕ್ಕ ಹುಡುಗನಿದ್ದಾಗಲೂ ಕೂಡ ಅವನಿಗೆ ಸೈನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಯಾವ ಪಾಯಿಂಟ್ಸಿಂದ ಗೊತ್ತಾಗುತ್ತೆ ಅಂದರೆ, ಇವನ್ ಆ್ಯಸ್ ಎ ಬಾಯ್ he make the model of dynamo, and he had borrowed some books from the college students and read them. Okay, these examples shows that he was very much interested in science. So ಆಗಿದ್ರೆ today's homework is, ಇವತ್ತಿನ ಹೋಮ್ವರ್ಕ್ ಏನಪ್ಪ ಅಂದರೆ, ಫಸ್ಟ್ 2 ಕ್ವಶನ್ಸ್ ಇದಾವಲ್ಲ ಇಲ್ಲಿ, ಯಾವುದು, ಆ್ಯಂಡ್ ವೈ ಡಿಡ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ. ಯಾಕೆ ರಾಮನ್ ಅವರು ಸ್ಕೂಲಿಗೆ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ರೆಗ್ಯುಲರ್ಲಿ ಅಂದರೆ, ಬಿಕಾಸ್ ನೌ ಆ್ಯಂಡ್ ದೆನ್ ಈ ಫಾಲ್ ಸಿಕ್. ಓಕೆ, ಆಗಾಗ ಅವರು ಕಾಯಿಲೆ ಬೀಳ್ತಾಯಿದ್ರು. ಸೊ ರಾಮನ್ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಓಕೆ, ಇಷ್ಟು ಕ್ವಶನ್ಸ್ಗಳನ್ನು ನೀವೇನು ಮಾಡಬೇಕು, ಹೋಮ್ವರ್ಕಿಗೆ ಬರೆದು ನೀಟಾಗಿ ಸೆಂಡ್ ಮಾಡಬೇಕು. ಓಕೆ, ದೀಸ್ ಆರ್ ದ who were Raman parents, why was Raman not able to attend school regularly. Okay, these 2 questions, and one more question is there, that is in your exercise. ಇಲ್ಲಿದೆ ನೋಡಿ, ಏನಪ್ಪ ಅಂದರೆ, this is first one question, what makes you think that Raman even as a boy had great interest in science. Okay, these 3 questions, ಈ 3 questions-ಗಳಿಗೆ you have to write the answers, and whenever you visit to the school and whenever we tell to come to school, that time you bring your HWs and check your HWs. Yes, so I hope you are all understood the lesson. About this lesson you having any doubts, you can call me or you can text me. So I hope you are all at the lesson. Now I end up the class. Thank you.